ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಬೆಳಿಗ್ಗೆ ತಿಂಡಿ ಅಥವಾ ಈವ್ನಿಂಗ್ ಸ್ನ್ಯಾಕ್, ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಂಡು ತಿನ್ಬೋದು. ಮಿತವಾದ ಮೃದುವಾದ ಸಬ್ಬಕ್ಕಿ ಮಸಾಲ ಇಡ್ಲಿ, ಅದರ ಜೊತೆಗೆ ಖಾರವಾಗಿರೋ ಪುಟಾಣಿ ಚಟ್ನಿ ರೆಸಿಪಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 1ರಿಂದ 2 ಚಮಚದಷ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಕಡಲೆಬೇಳೆ 1 ಟೇಬಲ್ ಸ್ಪೂನಷ್ಟು. ಕಡಲೆಬೇಳೆ ಜೊತೆಗೆ ಗೋಡಂಬಿನ ಕೂಡ ಉಪಯೋಗ ಮಾಡ್ಬೋದು. ಕಡಲೆಬೇಳೆ ಕೆಂಪಾಗಬೇಕು. ಇವಾಗ ಕಡಲೆಬೇಳೆ ಕೆಂಪಾಗಿದೆ. ಹಸಿರು ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಕರಿಬೇವಿನ ಎಲೆಗಳು ಸುಮಾರು 8ರಿಂದ 10 ಮುರಿದು ಸೇರಿಸಿದ್ರೆ ಒಳ್ಳೆಯದು, ಫ್ಲೇವರು ಚೆನ್ನಾಗಿರುತ್ತೆ. ಇದು ಉಪ್ಪಿಟ್ಟು ರವೆ ಸುಮಾರು 1/4 kg ಅಥವಾ 1 ಗ್ಲಾಸಷ್ಟು ಉಪ್ಪಿಟ್ಟು ರವೆ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಸುಮಾರು 5 ನಿಮಿಷ ಬಿಸಿ ಮಾಡ್ಕೋಬೇಕು. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು 5 ನಿಮಿಷ ಆದಮೇಲೆ ರವೆನ ಎಲ್ಲ ಚೆನ್ನಾಗಿ ಹುರಿದಿದ್ದಾಗಿದೆ. ಸುಮಾರು 5 ನಿಮಿಷ ಹುರಿದಿದ್ದೆ. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ತುಂಬಾ ಜಾಸ್ತಿ ಬಿಸಿ ಇದೆ. ಈಗ ಬೇರೆ ಪದಾರ್ಥಗಳನ್ನ ಇದಕ್ಕೆ ಹಾಕ್ಕೊಳ್ಳೋದು ಬೇಡ. 5 ನಿಮಿಷ ಬಿಡಿ, ಸ್ವಲ್ಪ ಆರಲಿ. 5 ನಿಮಿಷ ಆದಮೇಲೆ ಹುರಿದಿಟ್ಕೊಂಡಿರೋ ರವೆ ತಣ್ಣಗಾಗಿದೆ, ಅಂದರೆ ಉಗುರು ಬೆಚ್ಚಗಾಗಿದೆ. ಇದು ಮೊದಲೇ ನೆನೆಸಿಟ್ಕೊಂಡಿರೋ ಸಬ್ಬಕ್ಕಿ. ಸುಮಾರು 1/4 ಗ್ಲಾಸಷ್ಟು ಸಬ್ಬಕ್ಕಿನ ಉಪಯೋಗ ಮಾಡಿದ್ದೆ. 3 ಅವರಿಗೆ ಮುಂಚೆ ನೆನೆ ಹಾಕಿದ್ದೆ. ಇದನ್ನು ಯಾವ ರೀತಿ ನೆನೆ ಹಾಕಬೇಕಂದ್ರೆ, ಮೊದಲು ಸಬ್ಬಕ್ಕಿನ ಚೆನ್ನಾಗಿ ತೊಳೆದು ಬಿಡಬೇಕು. ಸಬ್ಬಕ್ಕಿನ ತೊಳೆದ ಮೇಲೆ ತೊಳೆದಿರೋ ನೀರನ್ನೆಲ್ಲ ಸಂಪೂರ್ಣವಾಗಿ ತೆಗೆದುಬಿಡಬೇಕು. ಆಮೇಲೆ ಫ್ರೆಶ್ ಆಗಿರೋ ನೀರನ್ನ ಸೇರಿಸ್ಕೋಬೇಕು. ನೀರನ್ನ ಎಲ್ಲಿವರೆಗೆ ಹಾಕೋಬೇಕಂದ್ರೆ, ಪಾತ್ರೆ ಒಳಗೆ ಸಬ್ಬಕ್ಕಿ ಇರುತ್ತಲ್ಲ, ಸಬ್ಬಕ್ಕಿ ಮುಳುಗಷ್ಟೇ ನೀರನ್ನ ಹಾಕೋಬೇಕು. ಸಬ್ಬಕ್ಕಿ ಮೇಲೆ ನೀರು ನಿಂತ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸಬ್ಬಕ್ಕಿ ಮುಳುಗೋವರೆಗೂ ನೀರನ್ನ ಹಾಕ್ಕೊಂಡು ಸುಮಾರು 3 ಅವರು ನೆನೆ ಹಾಕಕ್ಕೆ ಬಿಡಬೇಕು. ಬೆಳಗ್ಗೆ ಮಾಡ್ಕೊಳಂಗಿದ್ರೆ ನೀವು ರಾತ್ರಿಗೆ ನೆನೆ ಹಾಕೋಬೋದು. ಬೆಳಗ್ಗೆ ಹೊತ್ತಿಗೆ ಸಬ್ಬಕ್ಕಿ ಚೆನ್ನಾಗಿ ನೆಂದಿರುತ್ತೆ, ಉದ್ರಾಗಿರುತ್ತೆ, ಕರೆಕ್ಟಾಗಿ ರೆಡಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಕಟ್ ಮಾಡಿ ಇಟ್ಕೊಂಡಿರೋ ಸಬ್ಸಿಗೆ ಸೊಪ್ಪು 1 ಬಟ್ಲಷ್ಟು, ಕ್ಯಾರೆಟ್ ತುರಿ ಸ್ವಲ್ಪ, 1 ಗ್ಲಾಸಷ್ಟು ಗಟ್ಟಿಯಾಗಿರೋ ಹುಳಿ ಬಂದಿರೋ ಮಜ್ಜಿಗೆ, ಮೊಸರು ಕೂಡ ಉಪಯೋಗ ಮಾಡ್ಬೋದು. ನಾನು ಗಟ್ಟಿಯಾಗಿರೋ ಮೊಸರಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಉಪಯೋಗ ಮಾಡ್ತಾಯಿದ್ದೀನಿ. ನೀರಿಗೆ ಬದಲಾಗಿ ಮೊಸರು ಅಥವಾ ಮಜ್ಜಿಗೆನ ಕೂಡ ಉಪಯೋಗ ಮಾಡ್ಬೋದು. ಮತ್ತೊಮ್ಮೆ ಕಲಿಸ್ಕೊಂಡಿದ್ದಾಗಿದೆ. ನೆನ್ಪಿಟ್ಕೊಳ್ಳಿ, ಇದ್ರ ಕನ್ಸಿಸ್ಟೆನ್ಸಿ ಗಟ್ಟಿ ಇರಬೇಕು, ತೆಳುವಾಗಿ ಕಲಿಸ್ಕೊಳಕ್ಕೆ ಹೋಗಬಾರ್ದು. ಆಮೇಲೆ ಉಪ್ಪಿಟ್ಟು ರವೆಗೆ ಬದಲಾಗಿ ಇಡ್ಲಿ ರವೆನ ಕೂಡ ಉಪಯೋಗ ಮಾಡ್ಬೋದು. ಇದನ್ನು ಸುಮಾರು 1 ಅರ್ಧ ಗಂಟೆ ನೆನೆಯಾಗಿ ಬಿಡಬೇಕು, ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಎಲ್ಲ ಪದಾರ್ಥಗಳು ಕರೆಕ್ಟಾಗಿ ಹೊಂದ್ಕೋಬೇಕು. ರವೆ ಸಬ್ಬಕ್ಕಿ ಎಲ್ಲ ಕರೆಕ್ಟಾಗಿ ಮತ್ತೊಮ್ಮೆ ಸೆಟ್ ಆಗಬೇಕು. ಇದಾಗಷ್ಟರಲ್ಲಿ ಇದಕ್ಕೆ ಚಟ್ನಿ ಅಂದರೆ ಪುಟಾಣಿ ಚಟ್ನಿ, ಹುರ್ಗಡ್ಲೆ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಸಣ್ಣದೊಂದು ಬಾಣಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, ಸಣ್ಣ ಚಮಚದಲ್ಲಿ 1 ಚಮಚದಷ್ಟು. ಬೆಳ್ಳುಳ್ಳಿ ಹೆಸರುಳು ಸುಮಾರು 4ರಿಂದ 5 ಬೆಳ್ಳುಳ್ಳಿ ತಿಂದೇ ಇದ್ದವರು ಸ್ಕಿಪ್ ಮಾಡ್ಕೋಬೋದು. ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಇಷ್ಟ ಇಲ್ಲ ಅಥವಾ ತಿಂದೇ ಇದ್ದವರು ಸ್ಕಿಪ್ ಮಾಡ್ಕೋಬೋದು. ಹುಣಸೆ ಹಣ್ಣು ಸ್ವಲ್ಪ, ಗುಂಟೂರು ಒಣಮೆಣಸಿನ್ಕಾಯಿ 4ರಿಂದ 5. ಈ ಪದಾರ್ಥಗಳನ್ನ ಸುಮಾರು 1 ನಿಮಿಷದವರೆಗೂ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು. ಕರಿಬೇವಿನ ಎಲೆಗಳು ಸುಮಾರು 8ರಿಂದ 10. ಹುರ್ಗಡ್ಲೆ 50 ಗ್ರಾಮ್ಸಷ್ಟು. ಹುರ್ಗಡ್ಲೆ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡಿ ಚಟ್ನಿ ಮಾಡ್ಕೊಳ್ಳೋದ್ರಿಂದ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಒಂದೊಂದ್ಸಲ ಏನಾಗೋಗುತ್ತೆ ಅಂದರೆ, ಮಳೆಗಾಲ ಚಳಿಗಾಲದಲ್ಲಿ ಹುರ್ಗಡ್ಲೆ ಮೆತ್ತಗಾಗೋಗಿರುತ್ತೆ ಮನೇಲಿ. ಅದರಲ್ಲೇ ಚಟ್ನಿ ಮಾಡಿದ್ರೆ ಅಷ್ಟು ಟೇಸ್ಟಿ ಬರೋಲ್ಲ. ಮತ್ತೊಮ್ಮೆ ಸ್ವಲ್ಪ ಅದನ್ನು ಬೆಚ್ಚಗೆ ಮಾಡಿಕೊಂಡು ಉಪಯೋಗ ಮಾಡಿದ್ರೆ ಚಟ್ನಿ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಹುರ್ಗಡ್ಲೆ ಹಾಕ್ಕೊಂಡ್ಮೇಲೆ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು 1-2 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ, ಸುವಾಸನೆ ಬರುತ್ತೆ. ಈಗಿದಾಗಿದೆ. ಚಟ್ನಿನ ರುಬ್ಕೋಬೇಕು. ತುಂಬಾ ಜಾಸ್ತಿ ಬಿಸಿ ಇದ್ದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ತಣ್ಣಗಾಗಲಿ. ಮಿಕ್ಸಿ ಸಣ್ಣ ಜಾರನ್ನ ಉಪಯೋಗ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು, ನೀರು. ಚಟ್ನಿ ಇದು ತೆಳುವಾಗಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ, ಗಟ್ಟಿಯಾಗಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಆದರೆ ಮಿಕ್ಸಿಯಲ್ಲಿ ರುಬ್ಕೊಳ್ಳೋವಾಗ ಕಡಿಮೆ ನೀರು ಹಾಕಿ ರುಬ್ಕೊಂಡ್ರೆ ಬೇಗ ನುಣ್ಣಗಾಗುತ್ತೆ. ಚಟ್ನಿ ರೆಡಿಯಾಗಿದೆ. ಒಗ್ಗರಣೆ ಅವಶ್ಯಕತೆ ಏನಿಲ್ಲ. ನಿಮ್ಗೆ ಇಷ್ಟ ಇದ್ದರೆ ಒಗ್ಗರಣೆ ಹಾಕ್ಕೋಬೋದು. ಇದನ್ನು ಕೂಡ ಸುಮಾರು 1 ಅರ್ಧ ಗಂಟೆ ರೆಸ್ಟ್ ಮಾಡಿದ್ದಾಗಿದೆ. ಮೊದಲೇ ಹೇಳ್ದಂಗೆ ಇದ್ರ ಕನ್ಸಿಸ್ಟೆನ್ಸಿ ಗಟ್ಟಿ ಇರಬೇಕು, ತೆಳುವಾಗಿ ಬೇಡ. ಸ್ಟೀಮ್ ಮಾಡ್ಕೋಬೇಕು. 10ರಿಂದ 12 ನಿಮಿಷ ಗ್ಯಾಸ್ ಸ್ಟವ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು
ಸಬ್ಬಕ್ಕಿ ಇಡ್ಲಿ ರೆಡಿಯಾಗಿದೆ. ಕುಕ್ಕರ್ ಆದಮೇಲೆ ಮತ್ತೊಮ್ಮೆ ಸುಮಾರು ಒಂದು 2 ರಿಂದ 3 ನಿಮಿಷ ಹಾಗೆ ಬಿಡಿ, ಕರೆಕ್ಟಾಗಿ ಸೆಟ್ ಆಗಲಿ. ಟ್ರೈ ಮಾಡಿ ನೋಡಿ, ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ ಕೂಡ ಕೊಟ್ಟು ಕಳಿಸ್ಬೋದು, ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.